ಸರ್ ನಮಸ್ತೆ. ಇದೊಂದು ಡಾಂಬರ್ ರಸ್ತೆ. ಈ ಒಂದು ಡಾಂಬರ್ ರಸ್ತೆ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗ್ತಕ್ಕಂಥ ಒಂದು ಡಾಂಬರ್ ರಸ್ತೆ. ಜೊತೆಗೆ ಒಂದು ಎರಡು ಕಡೆ ಹೈವೇಗೂ ಕೂಡ ಕನೆಕ್ಟ್ ಆಗೋಂಥದ್ದು. ಈ ಕಡೆ ಊಟಿ NH, ಜೊತೆಗೆ ಈ ಕಡೆ HD ಕೋಟೆ ಹೈವೇ. ಈ ಒಂದು ಹೈವೇಗೆ ಈ ಒಂದು ರಸ್ತೆಗೆ ಹೊಂದ್ಕೊಂಡಂಗಿರ್ತಕ್ಕಂಥದ್ದು ಇದು ಆಸ್ತಿ. ಕೋಕೋನಟ್ಸ್ ಇದೆ, ಒಂದು 55 ಕೋಕೋನಟ್ಸ್ ಇದೆ. ಎಲ್ಲವೂ ಕೂಡ ಒಳ್ಳೆ ಹೀಲ್ಡಲ್ಲಿದೆ. ಸಂಪೂರ್ಣ ರೆಡ್ ಸಾಯಿಲು, ಒಂದು ಫ್ಲಾಟ್ ಆಗಿದೆ. ಇದು ಹರ್ಸುಗಳದು ಆಸ್ತಿ. ಅಂದರೆ ಹಿಂದೆಯಿಂದನೂ ಕೂಡ ಹರ್ಸುಗಳಿದೆ. ಈಗ ಅಲ್ಲಿ ಅವರು ಊರಲ್ಲಿಲ್ಲ, ಹೊರಗಡೆ ಇದ್ದಾರೆ ನೋಡಿ. ಪಂಪ್ಸೆಟ್ ಮನೆ ಆ ಕಡೆಗೆ ಹೋಯ್ತದಲ್ಲಪ್ಪ ಅದು. ಎಲ್ಲಿ? ಹಾಂ, ಹಂಗಾರೆ ಇವ್ರಿಗೆ ಇಲ್ಲಿ ಪಂಪ್ಸೆಟ್ ಇಲ್ವಾ ಇದಕ್ಕೆ? ಓ, ಇವ್ರಿಗಿಲ್ಲ. ಎಸ್, ಸರ್. ಈಗ ಹಿಂದೆ ಇದು ಏನಾಗಿದೆ ಅಂತಂತಂದರೆ ನೋಡಿ, ಆ ಕಡೆ ಇದೆಯಲ್ಲ, ಇದು ಮತ್ತು ಹಿಂಭಾಗಕ್ಕೆ ಇದು ಒಟ್ಟು ಎಲ್ಲ ಹಣ ತಮ್ಮದಿರೋದು. ಇದರಲ್ಲಿ 2 ಪಂಪ್ಸೆಟ್ ಇತ್ತು ಹಿಂದೆ, ಅಂದರೆ ಒಟ್ಟಿಗೆ ಇತ್ತಲ್ಲ, ಆಗ ಎಲ್ಲರೂ ಸೇರಿ ಮಾಡ್ತಾಯಿದ್ರು. ಈಗ ಆಲ್ರೆಡಿ ಬೋರ್ ಇಲ್ಲ, ಇದಕ್ಕೆ ಹಾಕೊಬೇಕು. ಅಂದರೆ ಈಗ ಅಲ್ಲಿ ಪ್ರೆಸೆಂಟ್ ಇಲ್ಲಿ ತನಕನೂ ಅವ್ರು ಅಣ್ಣ ತಮ್ಮದಿರು ಅನುಸರಿಸ್ಕೊಂಡು ಮಾಡ್ಕೊತಾಯಿದ್ರು. ಈಗ ನೀವು ಹೊರಗಡೆಯವ್ರು ಬಂದರೆ ಇಲ್ಲಿ ಪಂಪ್ಸೆಟ್ನ ಹಾಕೊಬೇಕು. ಒಟ್ಟು 5 ಲೈನು ಕೋಕೋನಟ್ಸ್ ಇದೆ. ಒಂದೊಂದು ಲೈನು 11 ಇದೆ. ಒಟ್ಟು 55 ಇದೆ. ಎಲ್ಲದರೂ ಕೂಡ ಒಳ್ಳೆ ಈಲ್ಡ್ ಇದೆ. ನೀವು ಪಂಪ್ಸೆಟ್ ಮಾಡಿಕೊಂಡು ಬೇಕಾದರೆ ಇಟ್ಕೋಬೋದು. ಹಳ್ಳಿಯಿಂದ ಒಂದು ಮುಕ್ಕಾಲು ಕಿಲೋಮೀಟ್ರಷ್ಟು ಅಂತರ ಇದೆ. ಇದು ಹಳ್ಳಿಯಿಂದ ಒಂದು ಮುಕ್ಕಾಲು ಕಿಲೋಮೀಟ್ರಷ್ಟು ಅಂತರ ಆಗುತ್ತೆ. ನಿಯರ್ ಮೈಸೂರು. ಸೊ ರಿಂಗ್ ರೋಡಿಂದ ಒಂದು 11 ಆಗುತ್ತೆ. ರಬ್ಬರ್ ಬಸ್ ಸ್ಟ್ಯಾಂಡಿಂದ ಒಂದು 15 ಆಗುತ್ತೆ ಸ್ಪಾಟ್ಗೆ. ಸೊ ಈ ಕಡೆ HD ಕೋಟೆ ಹೈವೇ ಬಂದು ಒಂದು 6ರಿಂದ 7 ಆಗುತ್ತೆ. ಈ ಕಡೆ ಊಟಿ NH ಕೂಡ ಅಷ್ಟೇ ಆಗುತ್ತೆ. ಒಂದಷ್ಟು ಟೀಕುಡ್ ಮರಗಳಿದೆ, ಒಂದು 8ರಿಂದ 10. ಇನ್ನು ಒಂದು 55 ಕೋಕೋನಟ್ಸ್ ಇದೆ. ಸುತ್ತ ಎಲ್ಕಂಬ ಇದೆ. ಅಂದರೆ ಆಸ್ತಿಗೆಲ್ಲಕ್ಕೂ ಇದೆ. ಅಂದರೆ ನೋಡಿ, ಇವ್ರ ಅಣ್ಣ ತಮ್ಮದಿರ್ದು ಏನಿದೆಯೋ ಆಸ್ತಿ ಎಲ್ಲಕ್ಕೂ ಇದೆ. ಅದರಲ್ಲಿ ಇವ್ರ ಭಾಗಕ್ಕೆ ಏನಿದೆಯೋ ಎಲ್ಲ ಇದೆ. ಅಂದರೆ ನೋಡಿ, ಹಿಂಭಾಗಕ್ಕೆ ಮತ್ತು ಫ್ರಂಟಿಗೆ ಮಾತ್ರ ಇದೆ, ಒಳಗಡೆಯಿಂದ ಹಾಕ್ಕೊಂಡಿಲ್ಲ ಅವರು. ನಿಮಗೆ ಅಕಸ್ಮಾತ್ ಈ ಆಸ್ತಿ ಏನಾದ್ರು ಕ್ರಯ ಆದರೆ ನೀವು 2 ಕಡೆಯಿಂದ ಹಾಕಬೇಕಾಗುತ್ತೆ. ಒಳಗಡೆಯಿಂದ ನಾನು ಹೇಳ್ತಾ ಇರೋದು, ಒಳಗಡೆಯಿಂದ ನಿಮ್ಗೆ ಎಲ್ಲಿಗೆ ಅದ್ವಸ್ತು ಬರುತ್ತೋ ಆ ಕಡೆ ಈ ಕಡೆ ಹಾಕಬೇಕಾಗುತ್ತೆ ನೋಡಿ. ಹಿಂದೆ ಮುಂದೆ ಹಾಕಬೇಕಾಗಿಲ್ಲ. ಓಕೆ, ಥ್ಯಾಂಕ್ ಯು ಸರ್.